ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಗೆಳೆಯ ರಘುಭಟ್ ಹಾಗೂ ಸುಗುಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮ ಅಂತ ಬಂದಾಗ ಎಲ್ಲರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಥರ ನಿಂತ್ಕೊಳ್ಳುವಂಥದ್ದು ಮಾಧ್ಯಮ. ಸೊ ನಾನು ಮೊದಲನೇದಾಗಿ ಗಣೇಶ್ ಕಾಸರಗೋಡು ಸರ್ ಯಾಕೆ ಮಾತಾಡಲಿ ಅಂತ ಹೇಳಿದೆ ಅಂದರೆ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನಮ್ಮನ್ನು ನೋಡ್ತಾ ಇರೋರವರು, ನಮ್ಮನ್ನು ತಿದ್ದಿದವರು, ನಾವು ತಪ್ಪು ಮಾಡಿದಾಗ ನಮಗೆ ಬೈದವರು ಎಲ್ಲವೂ ಸಹ ಆಗಿ ಅವರು ನಮಗೆ ಅವತ್ತಿಂದ ಇವತ್ತರೆಗೂ ಗುರುಗಳಿಗೆ ಸಮಾನ. ಸೊ ಹಾಗೆಯೇ ಅವರು ಮೊದಲು ಮಾತಾಡಲಿ ಅಂತ ಹೇಳಿದೆ. ಗಣೇಶ್ ಕಾಸರಗೋಡು ಅವ್ರಿಗೆ ಮತ್ತೆ ಅವರ ಮಿತ್ರರು ಮತ್ತೆಲ್ಲ ಪತ್ರಿಕೋದ್ಯಮ, ನಾನು ಬರವಣಿಗೆ ಪತ್ರಿಕೋದ್ಯಮದ ಬಗ್ಗೆ ಯಾಕೆ ಭಾಳಷ್ಟು ಹೆಮ್ಮೆ ಅಂದರೆ, ಎಲ್ರಿಗೂ ಅವ್ರದ್ದೊಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ. ಬಟ್ ಆದರೆ ಪತ್ರಿಕೋದ್ಯಮಕ್ಕೆ ಮಾತ್ರ, ಅದರಲ್ಲೂ ಬರವಣಿಗೆ ಪ್ರಿಂಟ್ ಮೀಡಿಯಾದವ್ರಿಗೆ, ಅವರು ಬರೀ ಅಕ್ಷರಗಳನ್ನೇ ನಂಬ್ಕೊಂಡು ಬದುಕ್ತಾ ಬಂದಿರೋರು ಅವತ್ತಿಂದ ಇವತ್ತವರೆಗೂ. ಅಫ್ಕೋರ್ಸ್ ಇವತ್ತು ತುಂಬ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಲ್ಲಾಗಿ ಸೋಷಿಯಲ್ ಮೀಡಿಯಾ ಬಂದಿದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ. ಪತ್ರಿಕೋದ್ಯಮದಲ್ಲಿ ಇದ್ದವರು ಅಷ್ಟೇ ಜನ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಇವತ್ತು ಅವರು ದುಡ್ಡು ನೋಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಅವತ್ತಿನ ಕಾಲದಲ್ಲಿ ಏನೋ ನೋಡಿರ್ಲಿಲ್ಲ ಅವರು, ಇವತ್ತು ದುಡ್ಡು ನೋಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಆದರೆ ಗಣೇಶ್ ಕಾಸರಗೋಡು ಸರ್ ಬಗ್ಗೆ ಹೆಮ್ಮೆ ಅಂದರೆ, ಇವತ್ತು ಅವರು ಬರವಣಿಗೆನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅವ್ರು ಹೇಳಿದಾಗೆ ಪ್ರಿಂಟ್ ಮೀಡಿಯಾಗೂ ಸಹ ಅವಾರ್ಡ್ಗಳಿಂದ ಮುಂದೆ ಕೊಡೋ ಥರ ಆಗಬೇಕು. ಒಂದು ಸಲಿಗೆ ತಗೋತೀನಿ, ರಘು ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ. ಸೊ ಪ್ರಿಂಟ್ ಮೀಡಿಯಾದವ್ರಿಗೆ ನೀವೇನು ಅವಾರ್ಡ್ ಕೊಡ್ತೀರಾ, ಆ ಅವಾರ್ಡ್ ಕೊಡೋ ಬದಲು ದಯವಿಟ್ಟು ಅವ್ರಿಗೆ ಕ್ಯಾಶ್ ಅವಾರ್ಡೇ ಕೊಡಿ ಅಂತ. ಯಾಕಂದ್ರೆ ಅದರ ಅವಶ್ಯಕತೆ ಅವ್ರಿಗೆ ತುಂಬ ಇದೆ. ಸಾಹಿತಿಗಳಿರ್ಬೋದು, ಸಾಹಿತ್ಯ ಬರೆಯೋರು ಇರ್ಬೋದು, ಅವರೆಲ್ಲಾನು ಸಹ ಅಕ್ಷರನೇ ನಂಬ್ಕೊಂಡು ಬದುಕ್ತಾ ಥರ ಆಗಿರೋದ್ರಿಂದ ಅವರು ಬರೀ ಅವಾರ್ಡ್ ಕೊಟ್ರೆ, ಒಂದು ಸರ್ಟಿಫಿಕೇಟ್ ಕೊಟ್ರೆ ಅದರಿಂದ ಏನೂ ಆಗಲ್ಲ. ಯಾಕಂದ್ರೆ ನಾವು ಸುಮಾರು ಸರಿ ನಾವು ನೋಡಿದ್ದೀವಿ, ಎಷ್ಟೋ ಜನ ಸಾಹಿತಿಗಳು ನಂಬ್ತಿರೋ ಇಲ್ಲೋ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳಿದ್ದಾರೆ, ಈ ಶಾಲು, ಈ ಶೀಲ್ಡು ಇವೆಲ್ಲ ಕೊಡೋ ಬದಲು ನಮ್ಗೆ ಯಾಕರಪ್ಪ, ನಮ್ಗೆ ವಯಸ್ಸಾಯ್ತು ತಗೊಂಡು ನಾವು ಏನು ಮಾಡೋಣ, ನಮ್ಗೆ ಒಂದಷ್ಟು ದುಡ್ಡು ಕೊಡ್ರಯ್ಯ, ನಮ್ಗೆ ಏನೋ ಕಷ್ಟ ಇದೆ, ನಾವು ಇದು ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಅದೊಂದು ಸಲಿಗೆಯಿಂದ ಹೇಳಿದೆ. ಮತ್ತೆ ಮೀಡಿಯಾದವ್ರಿಗೆ ಅವಾರ್ಡ್ ಕೊಡುವಂಥ ಒಂದು ಕೆಲಸವನ್ನು ರಘು ಮಾಡಿದ್ರೆ, ಗೊತ್ತಿಲ್ಲ ಒಂದು ಅಪರೂಪದ ಥಾಟ್ ಹೇಗೆ ಬಂತು ಅಂತ. ಇಂಥ ಅಪರೂಪದ ಆಲೋಚನೆಗಳು ಅವನಿಗೆ ಬರ್ತಾ ಇರುತ್ತೆ ಯಾವಾಗ್ಲೂ ಸಹ. ನಾನು ಕೇಳ್ದೆ ಕಮರ್ಷಿಯಲ್ ಏನಾದ್ರು ಇದೇನಪ್ಪ ಇದರಲ್ಲಿ ಅಂತ. ದೇವರನ್ನ ಇದ್ರಲ್ಲಿ ನಾನು ನೋಡಿದಾಗೆ, ಅವರು ಅಂದ್ಕೊಂಡಾಗೆ ಕಮರ್ಷಿಯಲ್ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಅವನಿಗೆ ಒಂಥರ ಪ್ರೀತಿ ಮಾಧ್ಯಮದವರು ಅಂದ್ರೆ ನೋಡಿ, ಅಲ್ಲೆಲ್ಲ ಪಾಪ ಇಷ್ಟೊತ್ತಲ್ಲ ಅಷ್ಟು ಜನ ಹುಡುಗರು, ಹೊಸ ಹುಡುಗರು ಬಂದು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಬಂದು ಸೆರೆ ಹಿಡಿತಾ ಇರ್ತಾರೆ. ಎಂಥ ಕ್ರಿಟಿಕಲ್ ಸಿಚುವೇಶನ್ ಇರ್ಬೋದು, ಯಾವ ತರ ಪರಿಸ್ಥಿತಿ ಇರ್ಬೋದು, ಅವ್ರು ಎಂಥ ಪರಿಸ್ಥಿತಿಯಲ್ಲಿ ಹೋಗಿ ಅದನ್ನ ರೆಕಾರ್ಡ್ ಮಾಡಿ ಅವ್ರು ತಗೊಂಡೋಗಿ ಕೊಡ್ಲೇಬೇಕು, ಅದು ಅವ್ರ ಅನಿವಾರ್ಯ ಅದು. ಸೊ ಅಂಥವ್ರ ಬಗ್ಗೆ ಒಂದು ಅವಾರ್ಡನ್ನ ಕೊಡೋದು ಖುಷಿ ಆಗ್ತಾರೆ ಅವರು, ಒಂದು ಮೋಟಿವೇಟ್ ಮಾಡ್ದಂಗೆ. ಇದು ಕೊಡ್ತಾ ಇರೋದು ರಘು, ಇದೊಂದು ಅವಾರ್ಡ್ ಅಂತ ಅಷ್ಟೇ ಅನ್ಕೊಳ್ಬೇಡ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಸಿನಿಮಾದವ್ರಿಗೂ ಆ್ಯಕ್ಟ್ರುಗಳಿಗೂ ಸಹ ಒಂದು 50 days ಆದರೆ 100 days ಆದರೆ ಪ್ರೊಡ್ಯೂಸರ್ ಅದನ್ನೇ ಕೇಳ್ಕೊಳ್ಳೋದು, ಸರ್ 1 ಲಕ್ಷ ರೂಪಾಯಿ ರೆಮ್ಯುನರೇಷನ್ ಕಡಿಮೆ ಕೊಡಿ, ಬಟ್ ಒಂದು ಫಂಕ್ಷನ್ ಮಾಡಿ ನಮ್ಗೊಂದು ಶೀಲ್ಡ್ ಕೊಡಿ, ಒಂದು ಮೊಮೆಂಟೋ ಕೊಡಿ ಅಂತ. ಯಾಕಂದರೆ ನಮ್ಮ ಮಕ್ಕಳು ಎಲ್ಲಾನು ನಿಮ್ಮಪ್ಪ ಏನು ಆಸ್ತಿ ಸಂಪಾದನೆ ಮಾಡಿದ್ದಾನೆ ಅಂತ ಕೇಳಿದ್ರೆ ಆ ಗೋಡೆ ಮೇಲೆ ತೋರಿಸ್, ಸರ್ ನೋಡೋ ಅಪ್ಪ 100 days ಮೂವಿ ಶೀಲ್ಡು, ಇದು ಸಿಲ್ವರ್ ಜೂಬ್ಲಿ ಶೀಲ್ಡು ಅಂತ. ಹಾಗೇನೆ ಇವತ್ತಲ್ಲಿ ಕೆಲಸ ಮಾಡ್ತಾ ಇರೋದು ಹುಡುಗರಿಗೆಲ್ಲ ನೀವು ಅದು ಮೊಮೆಂಟೋ ಕೊಡೋದು, ಅವ್ರಿಗೆ ಎಂಕರೇಜ್ ಮಾಡೋದು ಅವ್ರ ಮನೆಗಳಲ್ಲಿ ಯಾವತ್ತೂ ಇರುತ್ತೆ ಆ ಗೋಡೆ ಮೇಲೆ. ಯಾಕಂದ್ರೆ ಮನೆಗೆ ಬಂದವ್ರು ಯಾವತ್ತೂ ನೀವೇನು ಆಸ್ತಿ ಸಂಪಾದನೆ ಮಾಡಿದ್ದೀರಾ, ಎಲ್ಲಿ ಸೈಟ್ ಇದೆ, ಎಲ್ಲಿ ಜಮೀನಿದೆ ಅಂತ ಕೇಳಲ್ಲ. ಅವ್ರು ನೋಡಿದ್ರೆ ಗೋಡೆ ಮೇಲೆ ಏನ್ರಿ ಅವಾರ್ಡು ಅಂತಾರೆ, ಅದೇ ಅವ್ರಿಗೆ ಒಂದು ಅಪ್ರಿಷಿಯೇಷನ್. ಸೊ ಅಂತ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆಯರಿಗೂ ಒಳ್ಳೆದಾಗಲಿ ನಿನಗೆ ಮತ್ತೆ ಸುಗುಣ ಇಬ್ಬರಿಗೂ ಸಹ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅತಿಥಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ, ಯಾಕಂದ್ರೆ ಇದು ನನ್ನ ಕಾರ್ಯಕ್ರಮ, ನನ್ನ ಫ್ಯಾಮಿಲಿ, ಅವರಿಬ್ರು ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸುಗುಣ ಮತ್ತು ರಘು. ಸೊ ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ, ದರ್ ಇಸ್ ನೋ ನೋಟಿಸ್, ವೆರಿ ಶಾರ್ಟ್ ನೋಟಿಸ್, ಬ್ರದರ್ ಎಂತ ಹೇಳಿ ಜಿಮ್ಮ ಆರಾಮ ಫ್ರೀನಾ ಅಂತ ಹೇಳ್ರಗು ಅಂದ್ರೆ, 1ನೇ ತಾರೀಕು 6:30 ಬ್ರದರ್, ಇಲ್ಲಿ ಹೈಟ್ ಪಾರ್ಕು, ಏನು ಅಂದ್ರೆ ಅದು ಇದಿದೆ, ಪ್ರೆಸ್ ಮೀಟ್ ಇದೆ, ನಾನು ಮೀಡಿಯಾ ಏನು ಮಾಡ್ತೀನಲ್ಲ ಅದು, ಓಕೆ ಬ್ರದರ್ ಬಾಯ್, ಮಾತಾಡ್ತೀನಿ ಬಾಯ್. ಫ್ರೀ ಇದೆಯಾ, ಬರ್ತೀಯಾ, ಹಿಂಗೇನೋ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದ್ದೀನಿ, ಹೆಸರು ಹಾಕ್ಲಾ, ನೋ ನಥಿಂಗ್, ನೋ ನೋಟಿಸ್ ಅಂದ್ರೆ ಆ ಥರ ಒಂದು ಸಲ್ಲಿಗೆ, ಆ ಥರ ಒಂದು ಹಕ್ಕು ಅವನಿಗಿದೆ. ಯಾಕಂದ್ರೆ ಅಷ್ಟು ಸಮಾಜಮುಖಿ ಕೆಲಸಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ರು ಸೇರಿಕೊಂಡು. ಸೊ ಹಾಗಾಗಿ
ಈ ಒಂದು ಪ್ರೆಸ್ ಮೀಟ್ ಆಯೋಜನೆ ಮಾಡಿದ್ದಾರೆ. ಈ ಸರಿ ಇನ್ನೂ ಬಹಳ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಸೌತ್ ಇಂಡಿಯಾ ಲೆವೆಲ್ಗೆ ತೊಗೊಂಡೋಗಿ ಎಲ್ಲ ಭಾಷೆಯವರಿಗೂ ಸಹ, ಎಲ್ಲ ಮೀಡಿಯಾದವ್ರಿಗೂ ಸಹ ಅವಾರ್ಡ್ ಕೊಡುವಂಥ ಕೆಲಸ. ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.